ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ಲಿಸ್ಟರ ನುಡಿಯ ನೇರ ಸಮರ. ಇದು ಬದಲಾವಣೆಯ ಧ್ವನಿ. ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿರುವ ನಗರದ ಕೋಟೆ ಈರಣ್ಣ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಮಾಲೆ ಧರಿಸಿದ ಸ್ವಾಮಿಗಳವರ ಜೊತೆಗೆ ರಾಜಕೀಯದಲ್ಲಿ MLC ಅಂತ ಉನ್ನತ ಸ್ಥಾನದಲ್ಲಿದ್ದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇರಿಮುಡಿಯೊಂದಿಗೆ ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಿಗೆ ತೆರಳಿದ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ. ಶ್ರೀಶೈಲ ಮಲ್ಲಿಕಾರ್ಜುನರ ಆಶೀರ್ವಾದದಿಂದ ಕೋಟೆ ಈರಣ್ಣ
ದೇವರ ಆಶೀರ್ವಾದದಿಂದ ಅವ್ರ ನಿರೀಕ್ಷೆ ಮೀರಿಯೋ ಅಥವಾ ನಿರೀಕ್ಷೆಯಂತೆ ಒಂದು ಉನ್ನತ ಸ್ಥಾನದಲ್ಲಿ ರಾಜಕೀಯವಾಗಿ ಅತಿ ಶೀಘ್ರದಲ್ಲಿ ಕೆಲವೇ ಅವಧಿಯಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಅವರು ನಮ್ಮ ಬಸವನಗೌಡರು ಸಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಬೆರೆತರೂ ಸಹ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಮಾಲಾಧಾರಿಯಾಗಿ ಇವತ್ತು ಅವರು ಮೊದಲಿಂದನೂ ಸ್ವಲ್ಪ ಬಡತನದಲ್ಲಿ ಹುಟ್ಟಿದವರು, ರೈತರ ಮಗನಾಗಿ ಎಲ್ಲ ಸಾಂಸ್ಕೃತಿಕ ಆಧ್ಯಾತ್ಮಿಕಗಳಲ್ಲಿ ಭಾಳ ಅವರು ಸ್ವಲ್ಪ ಒಡನಾಡಿ ಇದೆ. ಆದ ಕಾರಣ ಅವರು ಮಲ್ಲಿಕಾರ್ಜುನ ಪ್ರಸಾದ 18 ವರ್ಷದಿಂದ ಪ್ರಸಾದ ಹೋಗೋರಿಗೆ ಶ್ರೀಶೈಲ ಪಾದಯಾತ್ರೆಗಳ ಪ್ರಸಾದ ಮಾಡಿಸ್ತಿದ್ದಾರೆ 18 ವರ್ಷದಿಂದ. ಆಮೇಲೆ ಅವ್ರು ಮಲ್ಲಿಕಾರ್ಜುನ ಆಶೀರ್ವಾದ ಸದಾ ಅವರಿಗಿದೆ. ಆಮೇಲೆ ಆ ಆಶೀರ್ವಾದದಿಂದ ಅವರು MLC ಆಗಿದ್ದಾರೆ. ಆಮೇಲೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಗಳು ಕೊಡಲಿ ಅಂತಂದು ಆ ಮಲ್ಲಯ್ಯನನ್ನು ಬೇಡಿ ಅವರು ಈಗ ಈ ದಿನ ಮಾಲೆ ಹಾಕಿದ್ದಾರೆ. ಇವತ್ತು ಶ್ರೀಶೈಲಕ್ಕೆ ತೆರಳುತ್ತಿದ್ದಾರೆ. ಅವ್ರ ಮಲ್ಲಯ್ಯ ಒಳ್ಳೆ ಆಶೀರ್ವಾದ ಮಾಡಲಿ, ಅವರಿಗೆ ಮಲ್ಲಯ್ಯ ಆಶೀರ್ವಾದ ಕೊಡಲಿ ಅಂತೇಳಿ ಅವ್ರಿಗೆ ನಾವು ಬೇಡಿಕೆ ಸುಖಕರವಾಗಲಿ ಅವ್ರ ಪ್ರಯಾಣ ಅಂತ ಹೇಳೋಕ್ಕೆ ಬಯಸ್ತೀವಿ. ಈ ರೀತಿ ತಾವು ಕೂಡ ಬಾಲ್ಯದಿಂದ ಅವ್ರನ್ನ ನೋಡ್ತಾ ಬಂದಿದ್ದೀರಿ, ತಾವು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿದ್ದೀರಿ. ಆ ಒಂದು ಅವರ ರಾಜಕೀಯ ಪಯಣದ ಬಗ್ಗೆ, ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ, ಈ ಎಲ್ಲ ಒಂದು ಒಡನಾಟ ಕೋಟೆ ಅಂತಂದರೆ ನಿಜವಾಗ್ಲೂ ಒಂದು ಎಲ್ಲ ರಾಜಕೀಯ ಪಕ್ಷಗಳ ಸೇರಿಕೆಸಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಂತ ವಿಷಯ ಬಂದುಬಿಟ್ರೆ ಪ್ರಥಮವಾಗಿ ಎಲ್ಲದರಲ್ಲೂ ಪಾಲ್ಗೊಂಡು ಎಲ್ಲ ಸಕ್ರಿಯವಾಗಿ ಪಾಲ್ಗೊಳ್ತೀರಿ. ಈ ನಿಟ್ಟಿನಲ್ಲಿ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಿಜವಾಗಲೂ ಒಂದು ಸಿನ್ನೂರು ಕ್ಷೇತ್ರದಲ್ಲಿ, ನಗರದಲ್ಲಿ ಕೋಟೆ ಮೊದಲಿಂದಲೂ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಹೆಸರಾದಂಥ ನಗರ. ಇಲ್ಲಿ ರಾಜಕೀಯ ಜಾತಿ ಅದನ್ನೆಲ್ಲ ಬದಿಗೊತ್ತಿ ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಳ್ತೀವಿ. ನಿಜವಾಗ್ಲೂ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಬೆಳೆದಿದ್ದಾರೆ, ಇದು ಎಲ್ಲರಿಗೂ ಸಂತೋಷ. ಅದರ ಜೊತೆಗೆ ನಿಜವಾಗಲೂ ಈ ಕಾಲಕ್ಕೆ ಬಾರದಂಥ ಮಳೆ ಆ ಕಾಲಕ್ಕೆ ಬಂದು ರೈತರಿಗೆ ಭಾಳ ಕಷ್ಟದಲ್ಲಿದ್ದಾರೆ. ನಿಜವಾಗ್ಲೂ ಆ ರೈತರ ಒಂದು ಕಷ್ಟ ಆ ಶ್ರೀಶೈಲ ಮಲ್ಲಿಕಾರ್ಜುನ ನಿಭಾಯಿಸಿ ರೈತರಿಗೆ ಒಳ್ಳೆಯದು ಸುಖ ಶಾಂತಿ ನೆಮ್ಮದಿ ಕೊಡಲೆಂದು ಈ ಮೂಲಕ ಆ ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ತೇನೆ. ಇಂದು ನಗರಸಭೆ ಪೌರಾಯುಕ್ತರಿಗೆ AITUC ಸಂಘಟನೆಯಿಂದ ವಸತಿ ರಹಿತ ಹಮಾಲರಿಗೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ನಿವೇಶನ ಹಾಗೂ ವಸತಿ ಕಲ್ಪಿಸುವಂತೆ ಒತ್ತಾಯಿಸಿ AITUC ಸಂಘದ ಅಧ್ಯಕ್ಷರಾದ ಬಾಷುಮಿಯಾ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಮಹಿಳಾ ಅಧ್ಯಕ್ಷರಾದ ಶಾಂತಾ ನಾಗನಗೌಡ, ಉಪಾಧ್ಯಕ್ಷರಾದ ಹನುಮಂತಪ್ಪ ಹಂಚನಾಳ್, ಕಾರ್ಯದರ್ಶಿಗಳಾದ ಈರಮ್ಮ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ DH ಕಂಬಳಿಯವರು ಮಾತನಾಡಿದರು. APMC ಹಮಾಲರು ಮಹಿಳೆಯರು 2018ರಲ್ಲಿ ನಗರಸಭೆಗೆ ಒಟ್ಟು 211 ಜನರ ನಿವೇಶನ ರಹಿತ ವೈಯಕ್ತಿಕ ಅರ್ಜಿಗಳು ಸಲ್ಲಿಸಿದರು. ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ವಿಷಯ ಕುರಿತು ನಮ್ಮ ಸಂಘಕ್ಕೆ ಲಿಖಿತ ರೂಪದಲ್ಲಿ ತಿಳಿಸಬೇಕು. ಅದೇ ರೀತಿ ಅಸಂಘಟಿತ ಕಾರ್ಮಿಕರಾದ ಮನೆ ಕೆಲಸದವರು, ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸಗಾರರು, ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತೆ ಕಾರ್ಯ ನಿರ್ವಹಿಸುವವರು, ಟೈಲರಿಂಗ್ ಮಾಡುತ್ತಿರುವ ಮಹಿಳೆಯರು, ಆಶ್ರಯವಿಲ್ಲದೆ ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯದೆ ಪರದಾಡುತ್ತಿದ್ದಾರೆ. ಅಂಥವರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಿವೇಶನಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ನಗರಸಭೆ ಪೌರಾಯುಕ್ತರಿಗೆ ಅರ್ಜಿ ಸಲ್ಲಿಸಲಾಯಿತು. 3-4 ಸಾವಿರ ಜನ ಹೆಣ್ಮಕ್ಕಳು, ಅಂಗನವಾಡಿ ಹೆಣ್ಮಕ್ಕಳ ಸಂಘಟನೆ ನಾಯಕರು ಹಲವಾರು ರೀತಿಯಿಂದ ಅವರು ವೇತನ ಎಲ್ಲ ಹೆಚ್ಚು ಮಾಡ್ಕೊಂತಾರೆ ಅಂತ ಹೇಳಿದರೆ ಬೆಂಗಳೂರು ಚಲೋ ಕಾರ್ಯಕ್ರಮ. ಈಗ ನೋಡ್ರಿ, ಈ 10ನೇ ತಾರೀಕು ಅಥವಾ 13ನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮ ಹೋಗ್ತಾರೆ ಹೆಣ್ಮಕ್ಳಿಗೆ 18ರಲ್ಲಿನೇ 112 ಮನೆಗಳು 3 ಮೈಲ್ ಕ್ಯಾಂಪಿನಲ್ಲಿ ಮಂಜೂರಾಗಿದ್ದಾವೆ. ಈಗ ಆಲ್ರೆಡಿ ಅಲ್ಲಿ ನಿವೇಶನಗಳನ್ನು APMC ಕಡೆಯಿಂದ ರಾಜಶೇಖರ್ ಪಾಟೀಲ್ APMC ಅಧ್ಯಕ್ಷರಾಗಿದ್ದಾಗ APMCಗಾಗಿ ಅಲ್ಲಿ ನಿವೇಶನ ಖರೀದಿ ಮಾಡಿ, ಜಮೀನು ಖರೀದಿ ಮಾಡಿ ನಿಮಗೆಲ್ರಿಗೂ ನಿಮ್ಮ ಹೆಸರಿನಲ್ಲಿ ಪ್ಲಾಟ್ಗಳನ್ನು ಖರೀದಿ ಮಾಡಲಾಗಿದೆ. ಈಗಾಗಲೇ ಹಕ್ಕುಪತ್ರ ಕೊಡಲಾಗಿದೆ. ಹಕ್ಕುಪತ್ರ ಕೊಟ್ಟ ನಂತರ ಅವರೇ ಹೇಳಿದರು ನಿಮಗೆ ಮನೆ ಕಟ್ಟಿಕೊಡ್ತೀವಿ ಅಂತ. ನಿವೇಶನ ಕೊಟ್ಟು ಹಕ್ಕುಪತ್ರ ಕೊಡ್ತೀವಿ ಅಂತ ಅವರೇ ಹೇಳಿದವರು ಇಲ್ಲಿವರೆಗೂ ಸುಮಾರು 7 ವರ್ಷ ಆಗ್ತಾಯಿದ್ರು ಕೂಡ ಇನ್ನೂ ಮನೆ ಕಟ್ಟಿಲ್ಲ. ಹಂಗಂಥೇಳಿ ನಾವು ಸುಮ್ಮನೆ ಕೂತೀವ್ಯಾ? ಸುಮ್ಮನೆ ಕೂತಿಲ್ಲ. 7 ವರ್ಷದಿಂದನೇ ನಮಗೆ ಮನೆ ಕಟ್ಟಿಕೊಡ್ರಿ ಅಂತ ನಿರಂತರ ಹೋರಾಟ ಮಾಡ್ತಾಯಿದ್ದೀವಿ. ಯಾರಿಗೆ ನಿವೇಶನನೇ ಇಲ್ಲ, ಜಾಗನೇ ಇಲ್ಲ, ಜಾಗ ಇಲ್ಲದವ್ರಿಗೆ ಜಾಗ ಕೊಡಬೇಕು ಅಂತೇಳಿ ಹಲವಾರು ಬಾರಿ
ನಗರಸಭೆ ಪೌರಾಯುಕ್ತರಿಗೆ, APMC ಕಾರ್ಯದರ್ಶಿಗೆ, APMC ಡೈರೆಕ್ಟರ್ಸ್ಗೆ, ಮುನ್ಸಿಪಲ್ ಕಮಿಷನರ್ಗೆ ಎಲ್ರಿಗೂ ಏನು ಮನವಿ ಪತ್ರ ಕೊಡಲಾಗಿದೆ. ಮನವಿ ಪತ್ರ ಕೊಟ್ಟಿದ್ದಲ್ಲದೆ ಹಲವಾರು ಬಾರಿ ಧರಣಿ ಮಾಡಲಾಗಿದೆ. ಇಷ್ಟಾದರೂ ಕೂಡ ಇಲ್ಲಿವರೆಗೆ ಯಾವ ಸರ್ಕಾರ ಬಂದರೂ ಇಲ್ಲಿವರೆಗೆ ಹಮಾಲರಿಗೆ ತಮ್ಮ ಮನೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ನಿವೇಶನ ಇಲ್ಲದವ್ರಿಗೆ ನಿವೇಶನ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಇದರ ಅರ್ಥ ಇಷ್ಟೇ, ಇವ್ರು ಯಾರಿಗೂ ಕೂಡ ಬಡವರ ಬಗ್ಗೆ ಕಾಳಜಿ ಇಲ್ಲ. ಅದೇ ದೊಡ್ಡ ದೊಡ್ಡ ಶ್ರೀಮಂತರು ಏನಾರು ಆದರೆ ಇವರೇ ಏನ್ಪದ್ರೆ ಅವ್ರ ಬಳಿಗೆ ಹೋಗ್ತಾರೆ. ಅದೇ ವರ್ತಕರ ಸಂಘದವ್ರ ಮೀಟಿಂಗ್ ಆದರೆ ಸಡನ್ ಓಡಿ ಹೋಗ್ತಾರೆ, ತಾವು ಕರೀತಾರೆ ಅವ್ರ ಮೀಟಿಂಗ್, ನಾವಲ್ಲ. ದೊಡ್ಡವರು ಕಾರ್ಪೊರೇಟ್ ಕಂಪ್ನಿಗಳಾಗಲಿ, ದೊಡ್ಡ ಶ್ರೀಮಂತರಾಗಲಿ ಅಥವಾ ಬೇರೆ ಬೇರೆ ವ್ಯಾಪಾರಿ ವರ್ಗದವರು ಏನಾದರೂ ಬೇಡಿಕೆ ಇದ್ದರೆ ಆ ಬೇಡಿಕೆ ಇದ್ದ ಕಡೆಗೆ ರಾಜಕಾರಣಿಗಳು ಇವರೇ ಹೋಗ್ತಾರೆ. ಅವರಿದ್ದಲ್ಲಿಗೆ ಹೋಗಿ ಅವ್ರ ಸಮಸ್ಯೆ ಬಗೆಹರಿಸಿ ಬರ್ತಾರೆ. ಆದರೆ ನಾವು ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ, ಅಂಗಲಾಚ್ತಾ, ಮನವಿ ಪತ್ರ ಹಿಡ್ಕೊಂಡು ಧರಣಿ ಮಾಡ್ತಾ ತಿರುಗಾಡ್ತಾ ಇದ್ದರೂ ಕೂಡ ಇಲ್ಲಿವರೆಗೆ ಶಾಸಕರಾಗಲಿ, ಬೇರೆ ಬೇರೆ ಜನಪ್ರತಿನಿಧಿಗಳಾಗಲಿ, ಬೇರೆ ಬೇರೆ ಪಕ್ಷಗಳಾಗಲಿ, ಅಧಿಕಾರಿಗಳಾಗಲಿ ಯಾರೂ ಕೂಡ ಇಲ್ಲಿವರೆಗೆ ಕಾಳಜಿ ತೋರಿಸಿಲ್ಲ. ಯಾರಾದರೂ ಬಂದಾರಾ? ಇಲ್ಲಪ್ಪ ನಿಮಗೆ ಮನೆ ಕೊಟ್ಬಿಡ್ತೀವಿ ಅಂತ ಬಂದಾರಾ? ನಿಮಗೆ ಜಾಗ ಕೊಟ್ಬಿಡ್ತೀವಿ ಅಂತ ಬಂದಾರಾ? ಆ ಕಾರಣ ನಾವು ಒಂದು ನಿರ್ಧಾರಕ್ಕೆ ಬರಬೇಕು. ನಮಗೆ ಇವ್ರು ಯಾರೂ ಕೂಡ ಸ್ಪಂದಿಸೋದಿಲ್ಲ, ನಮ್ಮ ಬಗ್ಗೆ ಇವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ಹಾಗಾದರೆ ನಮ್ಮ ಹಕ್ಕುಗಳನ್ನು ಪಡೆಯೋದು ಹೇಗೆ? ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದು ಹೇಗೆ? ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಹೇಗೆ? ನಮಗಿರುವಂಥದ್ದು ಒಂದೇ ಮಾರ್ಗ, ನಮಗೆ ಹೋರಾಟದ ಮೇಲೆ ವಿಶ್ವಾಸ ಇರುವಂಥವು. ನಮ್ಮ ಹೋರಾಟ ಮಾತ್ರ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತದೆ, ಹೋರಾಟ ಮಾತ್ರ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಅದು ಬಿಟ್ಟು ಬೇರೆ ಯಾರೂ ಕೂಡ ನಮ್ಮನ್ನು ಬಿಡುಗಡೆ ಮಾಡಲ್ಲ, ಯಾರು ಕೂಡ ನಮ್ಮನ್ನು ಉದ್ಧಾರ ಮಾಡಲ್ಲ. ಯಾವ ದೇವರು ಬಂದು ಕೂಡ ಉದ್ಧಾರ ಮಾಡೋದಿಲ್ಲ. ನಾವು ಅಂದ್ಕೊಂಡಿದ್ದೀವಿ ಭಾಳ ಜನ, ಯಾವ ದೇವರು ಬಂದು ಉದ್ಧಾರ ಮಾಡ್ತಾನೇನೋ, ನಮ್ಮ ಹಣೆ ಬರ ಇಷ್ಟ ಐತೇನೋ. ಯಾವ ಹಣೆ ಬರ ಇಲ್ಲ, ನಮ್ಮ ಹಣೆ ಬರ ಬದಲಾಯಿಸುವಂಥವ್ರು ಯಾರೂ ಅಲ್ಲ, ನಾವೇ ಬದಲಾಯಿಸ್ಕೊಳ್ಬೇಕು. ಹೇಗೆ ಬದಲಾಯಿಸ್ಕೊಳ್ಬೇಕು ಅಂದರೆ ಹೋರಾಟದ ಮುಖಾಂತರ ಹಣೆ ಬರ ಬದಲಾಯಿಸ್ಕೋಬೇಕು. ಈಗ ನಾವು ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಮಗೆ ಸೂರು ಬೇಕು, ಜಾಗ ಬೇಕು. ನಮ್ಮ AITUC ಮತ್ತು ಭಾರತ ಜನತಾ ನಮ್ಮ ಕಮ್ಯುನಿಸ್ಟ್ ಪಕ್ಷದಿಂದ ಇಡೀ ರಾಜ್ಯದಾದ್ಯಂತ ಸೂರಿಗಾಗಿ ಸಮರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು, ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗಿದೆ. ನಾವೆಲ್ಲರೂ ಸೂರಿಲ್ಲ ಅನ್ನೋದಕ್ಕೆ ಬಂದಿದ್ದೀವಿ. ಇದನ್ನು ಸಮರೋಪಾದಿಯಲ್ಲಿ ಯುದ್ಧದಂತೆ ನಾವು ಮಾಡಬೇಕಾಗಿದೆ. ಹೇಗೆ ಮಾಡೋದು? ಯಾರಿಗೆ ಇಡೀ ಗಂಗಾನಗರ ಆಗಲಿ, ಇಂದಿರಾನಗರ ಆಗಲಿ, AK ಗೋಪಾಲ್ ನಗರ ಆಗಲಿ, ಸುಕಾಲ್ಪೇಟೆ ಆಗಲಿ, ಎಲ್ಲಿ ಜಾಗ ಇಲ್ಲ, ಜಾಗ ಇಲ್ಲದೆ ಇರೋವಂಥವ್ರು ಎಲ್ಲರೂ ಒಂದು ಕಡೆ ಒಂದು ದಿವಸ ಸೇರ್ತೀವಿ, ಬಹುದೊಡ್ಡ ಒಂದು ಸಮಾವೇಶ ಮಾಡ್ತೀವಿ. ಆ ಸಮಾವೇಶದ ಮುಖಾಂತರ ನಗರಸಭೆಗೆ ಬರ್ತೀವಿ. ನಗರಸಭೆ ಅಧಿಕಾರಿಗಳು ನಮಗೆ ನಿವೇಶನ ತೋರಿಸ್ಬೇಕು. ಏನು ರೀ, ಎಲ್ಲಿಂದ ತರಬೇಕು ಅವರು? ಇರ್ಬಣ್ಣ ಕೇಳ್ಬೋದು ನೀನು ಮೋಸ್ಟ್ಲಿ. ಅಲ್ರಿ, ಸಾವಿರಾರು ಜನ ಈ ಊರಾಗ ಜಾಗ ಇಲ್ದವ್ರು ಅದಾರ. ಜಾಗ ಇಲ್ದವ್ರು ಏಕಾಏಕಿ ನಮಗೆ ಜಾಗ ಬೇಕು, ಮನೆ ಕಟ್ಸ್ಕೊಡ್ಬೇಕು ಅಂತ ಬಂದರೆ ಎಲ್ಲಿಂದ ಕೊಡ್ಬೇಕ್ರಿ ಅಂತ ಕೇಳ್ಬೋದು. ಕಷ್ಟ ಇಲ್ಲ. ಯಾಕೆ ಕಷ್ಟ ಇಲ್ಲ ಅಂದರೆ ಈಗಾಗಲೇ ಬಪ್ಪು ರಸ್ತೆಗೆ ಮಾಜಿ ಅಧ್ಯಕ್ಷ ಕುರ್ಕುಂದಿ ಮರಿಯಪ್ಪನ ಹೊಲದ ಪಕ್ಕದಲ್ಲಿ ಸೈನಿಕ್ ರಾಜ್ ಶೇಡ್ರ ಹೊಲವನ್ನು ನಿಮಗೋಸ್ಕರವಾಗಿ ನಿವೇಶನ ರಹಿತರಿಗಾಗಿಯೇ ಖರೀದಿ ಮಾಡಲಾಗಿದೆ. ಇಲ್ಲೇ ಸುಕಾಲ್ಪೇಟೆ ಪಕ್ಕದಲ್ಲಿ ಹಳ್ಳದ ದಂಡೆಗೆ ನಿಮಗೋಸ್ಕರ ಆಶ್ರಯ ಯೋಜನೆಯಲ್ಲಿ ಖರೀದಿ ಮಾಡಲಾಗಿದೆ. ಈ ಖರೀದಿ ಮಾಡಿರುವಂಥ ಭೂಮಿಯನ್ನು ನಿವೇಶನ ಇಲ್ಲದೇ ಇರುವಂಥವ್ರಿಗೆ, ಬಡವರಿಗೆ ಹಂಚಿಕೊಡ್ರಿ ಅಂತೇಳಿ ಕೇಳಿದರೂ ಕೂಡ ನೀವೇ ಖರೀದಿ ಮಾಡಿರಿ. ಖರೀದಿ ಮಾಡಿದ ಒಂದು ಹಕ್ಕುಪತ್ರ ಕೊಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಏನಿದೆ, ಯಾವ ನ್ಯಾಯ? ಅದಕ್ಕೋಸ್ಕರ ಈಗಾಗಲೇ ಖರೀದಿ ಮಾಡಿರುವಂಥ ಭೂಮಿಯಲ್ಲಿ ಬಡ ನಿವೇಶನ ರೈತರಿಗೆ ನೀವು ನಿವೇಶನ ಕೊಡಬೇಕು, ಆನಂತರ ಮನೆಯನ್ನು ಕಟ್ಟಿಸ್ಕೊಡ್ಬೇಕು ಅಂಥೇಳಿ ನಾವು ಸಮರೋಪಾದಿಯಲ್ಲಿ ಒಂದು ಸಮಾವೇಶವನ್ನು ಕರೆಯಲಿದ್ದೇವೆ. ಅದಕ್ಕಿಂತ ಮುಂಚೆ ಇದು ಎಚ್ಚರಿಕೆ ರೂಪದಲ್ಲಿ ಪೌರಾಯುಕ್ತರಿಗೆ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಸಭೆ ಕಾರ್ಯಾಲಯ ಸಿಂಧನೂರು ಇವರಿಗೆ 131 ಜನರ 30/6/2018 ಈ ಮೇಲಿನ ವಿಷಯ
ನೀಡುವಂತೆ ತಮ್ಮಲ್ಲಿ ಮನವಿ ಮಾಡಿ ಕೊಳ್ಳುವುದೇನೆಂದರೆ ನಮ್ಮ AITUCಗೆ ಸೇರಿದ APMCಯಲ್ಲಿ ಲೈಸೆನ್ಸ್ ಹೊಂದಿ ಹೋರಾಟಕ್ಕೆ ಮಹಿಳೆಯರ ಹೋರಾಟಕ್ಕೆ ನಮಗೆ ಬೇಕು ನಮಗೆ ಬೇಕು ನಮಗೆ ಬೇಕು